ಇದು ಅದೇನಂತಾರೆ ಹನ್ಸು ಪಾನ್ ಪರಾಕ್ ಅವೆಲ್ಲ ಇದೆಯಾ? ಇದು ಗೌರ್ಮೆಂಟ್ ಇಂದ ರೂಲ್ಸ್ ಆಗಿದೆ ನಿಮ್ಗೆ ಅದೆಲ್ಲ ಅಂಗಡಿಲಿ ಇಡಬಾರ್ದು ಅಂತ ಗೊತ್ತಿಲ್ವಾ? ನೋಡಿ ಇವಾಗ ಎಲ್ಲ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗ್ತಾ ಇದೆ. ಆಮೇಲೆ ರೋಡಲ್ಲೇ ನಿಂತ್ಕೊಂಡೆಲ್ಲ ಸಿಗರೇಟ್ಸ್ ಎದೋದು ಅದೆಲ್ಲ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಈಗ ಒಂದು ಆರ್ಡರ್ ಆಗಿದೆ. ಏನಂತ ಸಿಗರೇಟು ಅದೇನದು ಗುಡ್ಕಾ ಪಾನ್ ಪರಕ್ಕು ಅದೆಲ್ಲ ಅಂಗಡಿಗಳಲ್ಲಿ ಇಟ್ಕೊಬಾರ್ದು ಅಂತ. ಇಟ್ಕೊಂಡಿರೋದು ನೋಡಿದ್ರೆ ಫೈನು. ಹೌದಾ? ಇದು ಆಗ್ಲೇ ಒಂದ್ ತಿಂಗಳಾಯ್ತಲ್ಲ ಮೇಡಮ್. ಯಾಕೆ ಟಿವಿ ಇಲ್ಲ ನಿಮ್ಮ ಮನೇಲಿ? ಟಿವಿ ನೋಡಲ್ವಾ ನೀವುಗಳು? ಈಗ ನಾವು ಇನ್ಸ್ಪೆಕ್ಷನ್ಗೆ ಬಂದಿದ್ದೀವಿ. ನಮ್ಮ ಆಫೀಸರು ಬರ್ತಾ ಇದ್ದಾರೆ ಮೇಡಮ್. ಅವರು ತುಂಬಾ ಸ್ಟ್ರಿಕ್ಟ್. ಅವ್ರೇನಾದ್ರು ಬೈ ಚಾನ್ಸ್ ಇರೋದು ನೋಡಿದ್ರೆ ಫೈನ್ ಹಾಕ್ತಾರೆ ಇವಾಗ. ಮೇಡಮ್ ಆಗ್ಲೇ 1-2 ತಿಂಗಳಿಂದ ನಡೀತಾ ಇದೆ. ಆ ಕಡೆ ಆಗ್ಲೇ ಪಕ್ಕದ ಬೀದಿಲೆಲ್ಲ ನಾವು ಅಂಗಡಿ ಎಲ್ಲ ಇದ್ ಮಾಡಿದೀವಿ, ಫೈನಲ್ ಹಾಕೊಂಡ್ ಬಂದಿದೀವಿ ಒಂದ್ ಕಡೆಯಿಂದ. ಓ ಮೇಡಮ್ ಬಂದ್ರು. ಸಿಗರೇಟ್ ಎಲ್ಲ ಇದೆಯಾ ಮೇಡಮ್? ಇಡಂಗಿಲ್ವಲ್ಲ ಮೇಡಮ್? ನಮ್ಗೆ ಗೊತ್ತಿಲ್ಲ ಮೇಡಮ್, ತೆಗಿಸ್ಬಿಡಿ ಅದನ್ನೆಲ್ಲ. ಈಗ ಫೈನ್ ಎಷ್ಟಾಗ್ತೀರಾ ಮೇಡಮ್ ಇವ್ರಿಗೆ? 2,000 ಫೈನ್ ಹಾಕ್ತೀನಿ. ಏನ್ ಹೆಸರು ನಿಮ್ದು? ಭಾಗ್ಯ. ಮಾತಾಡ್ತಾರ ಇವರು? ನೋಡಿ ಒಂದ್ಸಲ ಮಾತಾಡಿ. ಫೋಟೋ ತಗೋತಾ ಇರ್ತೀನಿ, ಮಾತಾಡು. ಅಂಗಡಿದು ಫೈನ್ ಕ್ಯಾನ್ಸಲ್ ಮಾಡಿಸ್ತೀನಿ. ಏನಾದ್ರು ನೋಡ್ಕೊಂತೀರಾ ಮೇಡಮ್? ಏನ್ ಮೇಡಮ್ ನಮ್ಗೆ ಏನು ಗೊತ್ತಿಲ್ಲ, ಸಡನ್ ಆಗಿ ಬಂದ್ರೆ ನಾವ್ ಏನ್ ನೋಡ್ಕೊಳ್ಳೋದು ಮೇಡಮ್? ಆಗ್ಲೇ 2 ತಿಂಗಳಿಂದಾನು ನಡೀತಾ ಇದೆ ಇದು. ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಿರಲ್ಲ ನೀವು. ಗೊತ್ತಿಲ್ಲ ಮೇಡಮ್, ಗೊತ್ತಿದ್ರೆ ನಾವು ಇದ್ ಮಾಡ್ತೀನಿ. ಒಂದ್ 20,000 ಚಾರ್ಜ್ ಮಾಡಿ ಹೋಗ್ತಾರ ಅವ್ರು ಸೀದಾ. ನಿಮ್ದೆ ಮನೆನ ಇರೋದು? ಮನೆನಾ? ಮನೆ ಆದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಫೈನ್. ನಿಮ್ದೆ ಓನಾ ಇದು? ನಮ್ದೇ ಓನ್ ಮೇಡಮ್. ಈಗ ನಾವೇ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೋದು ನೋಡಿ. ಯೋಚನೆ ಮಾಡಿ. ಇಡಂಗಿಲ್ಲ ಅಲ್ಲಿ ರೋಡ್ಗಳಲ್ಲಿ ಮೇಯ್ನ್ ಆಗಿ ಇಡಂಗಿಲ್ಲ. ಇಲ್ಲಿ ಸಿಗರೇಟ್ ತಗೊಂಡೋದು ಇಲ್ಲೇ ಸೇರ್ತಾರ, ಹೊರಗಡೆ ಹೋಗಿ ಸೇರ್ತಾರ? ಹೊರಗಡೆ ಹೋಗ್ತಾರ. ಇಲ್ಲಿ ಯಾರು ಸೇದಲ್ವಾ? ಇಡಂಗೆ ಇಲ್ಲ ಮೇಯ್ನು. ನಮ್ಗೆ ಗೊತ್ತಿಲ್ಲ ಮೇಡಮ್, ಗೊತ್ತಿದ್ರೆ ಹೇಳ್ತಾ ಇದ್ದು. ಪಾಪ ಅವ್ರಿಗೆ ಗೊತ್ತಿಲ್ವಂತೆ ಮೇಡಮ್. ಸರಿ ಮಾತಾಡಿದ್ರ ಇವಾಗ? ಅದೇ ಮಾತಾಡ್ತಾ ಇದ್ದೀನಿ. ಏನ್ ಮೇಡಮ್ ಓಕೆನಾ? ಅವ್ರಿಗೆ ಗೊತ್ತಿಲ್ವಂತೆ ಪಾಪ. ಮೇಡಮ್ ಕೇಳಲಾ? 50-50ನಾ? ಏನ್ ಮೇಡಮ್ ಓಕೆನಾ? ಮೇಡಮ್ ನಮ್ಮ ಹತ್ರ ಎಲ್ಲಿ ಕಾಸುಗಳು ಮೇಡಮ್? ಏನು ಗೊತ್ತಾ, ಫೋನ್ ಪೇಗಳಾಗುತ್ತೆ, ನಮ್ಮ ಹತ್ರ ಕಾಸಿಲ್ಲ. ಇಲ್ಲ ಏನ್ ಅಂಗಡಿ ಕ್ಲೋಸ್ ಮಾಡಿಸ್ಬಿಡೋಣ? ಫೈನ್ ಹಾಕು ಅಂದ್ರೆ ನಾನು ಹಾಕ್ತೀನಿ. ಇವಾಗ ಅಂಗಡಿಗಳು ಮುಂದೇನು ಐತೆ ಮೇಡಮ್? ಈಗಲೇ ಹಿಂಗೆ ಹೋಗ್ತಾ ಎಲ್ಲಾರ್ಗು ಲೈನಿಗೆ. ಯಾವ ಚಿಕ್ಕಪ್ಪನ ಹತ್ರ ಮಾತಾಡಿದ್ರು ಅಷ್ಟೇನೆ, ಯಾವ ದೊಡ್ಡಪ್ಪನ ಹತ್ರ ಮಾತಾಡಿದ್ರು ಅಷ್ಟೇನೆ. ಸರಿ ಆಯ್ತು. ಇದು ಫಸ್ಟ್ ಎಲ್ಲ ಆಕ್ಚುಲಿ ಡ್ರಿಂಕ್ಸ್ ಅಂಗಡಿಗಳನ್ನೇ ತೆಗಿಸ್ತಿದ್ದಾರೆ. ಡ್ರಿಂಕ್ಸ್ ಏನ್ ಇಟ್ಟಿವಲ್ಲ ಇಲ್ಲಿ, ಸರಿ ಅದು ಇದು ಆರೋಗ್ಯಕ್ಕೆ ಹಾನಿಕರ ಅಲ್ವಾ? ಹಾನಿಕರ ನನ್ಗೇನ್ ಗೊತ್ತಿಲ್ಲ. ಇನ್ಫಾರ್ಮ್ ಮಾಡ್ದಾಗ ನೀವು ಫಸ್ಟ್ ಎಲ್ಲ ಇನ್ಫಾರ್ಮ್ ಮಾಡಿರೋದು ಇಲ್ಲ. ಇವಾಗೆಲ್ಲ ಇಲ್ಲ, ಇದು 2 months ಇಂದಾನೆ ನಡೀತಾ ಇದೆ. ಗೊತ್ತಿದ್ರೆ ನಾವು ಹೇಳ್ತೇನೆ. ಸರಿ ಮಾತಾಡು ಬೇಗ. ಈಗೇನ್ ಮೇಡಮ್ ಅದಕ್ಕೆ ಓಕೆ ಅಂದ್ರೆ ನೋಡಿ ನಾನು ಇದ್ ಮಾಡಿಸ್ತೀನಿ. ಇಲ್ಲ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡ್ತಾರ ಅವ್ರು. ಸೀಲ್ ಮಾಡ್ಬಿಡ್ತಾರೆ. ಸೀಲ್ ಅಲ್ಲಿ ಅಂಗಡಿಲಿ ಹಂಗೆ ಮಾಡ್ಬಿಟ್ಟು 1,000 ರೂಪಾಯಿ ಲಂಚ ಕೇಳ್ತಾರೆ. ಇಬ್ರು ಫ್ರಾಡ್ಗಳು. ಅದೇ ಮಾಡ್ತೀನಿ. ಚಿಕ್ಕಪ್ಪ ಸಬ್ ಇನ್ಸ್ಪೆಕ್ಟರ್ ಮಾಡ್ತೀನಿ. ಮಾಡಿ ಫಸ್ಟ್ ಪಾರ್ಟಿ ನಾನು ಅದಕ್ಕೆ ನೋಡ್ಕೊಂಡು ಬಂದೆ. ಇವ್ರು ಬಂದ್ರು ಇಲ್ಲಿಗೆ. ಹಲೋ, ನಾವು ಆಫೀಸರ್ಸ್. ಐಡಿ ಕಾರ್ಡ್ ತೋರಿಸ್ರಿ. ಐಡಿ ಕಾರ್ಡ್ ಕಡೆ ಅದನ್ನೇ ಕೇಳ್ತಿದ್ದೀನಿ. ಓ ಐಡಿ ಕಾರ್ಡ್ ತರ್ಲಿಲ್ವಾ ಮೇಡಮ್ ನೀವು? ಮರ್ತ್ ಬಂದ್ಬಿಟ್ರಾ? ಆಧಾರ್ ಕಾರ್ಡ್ ಇದೆ, ಐಡಿ ಕಾರ್ಡ್ ಇಲ್ಲ. ಐಡಿ ಕಾರ್ಡ್ ತೋರಿಸಿ. ಅಯ್ಯಯ್ಯೋ, ಕಾರಲ್ಲಿದೆ. ತಗೊಂಡ್ ಹೋಗು. ಆಫೀಸರ್ಸ್ ಹಿಂಗೆಲ್ಲ ಮಾತಾಡಂಗಿಲ್ಲ. ಯಾವ ಆಫೀಸರ್ ನೀವು? ಬ್ಯಾಂಗ್ಳೂರ್. ಇಲ್ಲಿ ಯಾಕೆ ಬಂದ್ರಿ? ಬೆಂಗಳೂರು ಎಲ್ಲಿ? 20,000 ಫೈನ್ ಹಾಕ್ಬಿಟ್ಟು ಅಂಗಡಿ ಕ್ಲೋಸ್ ಮಾಡಿಸ್ಬಿಡ್ತೀವಿ ನಾವು. ಏನ್ ಅನ್ಕೊಂಡಿದೀರಾ ನಮ್ನ? ಫೋಟೋ ಎಲ್ಲ ತೆಗಿಯಂಗಿಲ್ಲ ಮೇಡಮ್. ಏನು ವಿಡಿಯೋ ಮೇಡಮ್? ರೈಸ್ ಹಾಕ್ತವ್ರೆ. ಈಗ ಏನ್ ಮೇಡಮ್ ಫೈನ್ ಕಟ್ತೀರಾ ಇಲ್ಲ ಅಂದ್ರೆ ಬಾಗ್ಲಾಕ್ತೀರಾ ಅಷ್ಟೇ? ಅದು ಕೇಳಮ್ಮ, ನೀವೇ ಕೇಳಮ್ಮ. ಯಾಕೆ ರೂಲ್ಸ್ ಬಂದಿರೋದು ನಿಮಗೆ ಗೊತ್ತಿಲ್ವಾ? ಗೊತ್ತಿದ್ರೆ ನಾವು ಯಾರು ಬಂದು ಹೇಳಲ್ಲ, ತಿಳ್ಕೊಬೇಕು. ಮೇಲೆ ಎಲ್ಲಾನು ತಿಳ್ಕೊಬೇಕು. ಏನೇನ್ ರೂಲ್ಸ್ ಇದೆ, ಏನೇನ್ ಇಡಬಾರ್ದು, ಏನ್ ಇಡ್ಬೇಕು ಅನ್ನೋ ತರ ಎಲ್ಲ. ನೆಕ್ಸ್ಟ್ ಇದನ್ನು ಇಡಬಾರ್ದು. ಮಕ್ಳೆಲ್ಲ ಇದನ್ನೆಲ್ಲ ತಿನ್ಬಾರ್ದು, ಹಾನಿ ಆಗುತ್ತೆ ಮಕ್ಳು ಆರೋಗ್ಯಕ್ಕೆ. ಫೈನ್ ಕೊಡಿ, ಅದು ಕೊಡಿ, ಇದೆಲ್ಲ ಕೇಳಂಗಿಲ್ಲ ನೀವು. ಅದನ್ನ ಕೊಡಿ ಅಲ್ಲ ಮೇಡಮ್, ಫೈನ್ ಕಟ್ಟಿ. ಇಲ್ಲಿ ಚಿಕ್ಕಪ್ಪ ಅಲ್ಲ ನೋಡು. ಇದು ಸಿರಿ ಕನ್ನಡ ಕಾಮಿಡಿ ಪ್ರೋಗ್ರಾಮ್. ಕುರಿಗಳು ಸಮಯ ಕುರಿಗಳು. ಬಸ್ ಚಿಕ್ಕಪ್ಪ ಹೇಳು ಬಂದ ಜಿಗ್ಗಿ ತಗೊಂಡು ನಮ್ಗೆ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ಸ್ವೀಕರಿಸಬೇಕು. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಒಂದು ಕಾಣಿಕೆ ಸ್ವೀಕರಿಸಬೇಕು. ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಈ ಒಂದು ಕಾಣಿಕೆ, ಇದನ್ನು ಸ್ವೀಕರಿಸಬೇಕು. ಸಿಗರೇಟ್ ಇದೆಯಾ ಆಂಟಿ ಇಲ್ಲಿ? ಇದು ಇವಾಗ ಗೌರ್ಮೆಂಟ್ ಇಂದ ರೂಲ್ಸ್ ಆಗಿದೆ. ಏನಂತ ಗೊತ್ತಿಲ್ವಾ ನಿಮ್ಗೆ? ಸಿಗರೇಟ್ ಪ್ಯಾಕೆಟ್, ಗುಡ್ಕಾ, ಪಾನ್ ಪರಕ್ಕು ಅವೆಲ್ಲ ಇಡಬಾರ್ದು.
ಯಾಕೆಂದ್ರೆ ಗಂಡ್ ಮಕ್ಳು ಇಲ್ಲೇ ಬಂದು ಸಿಗರೇಟ್ ಸೇದೋದು, ಎಷ್ಟೋ ಜನ ಹೆಣ್ಮಕ್ಳು ಬಂದು ಬೀದಿಲಿ ನಿಂತ್ಕೊಂಡು ಸಿಗರೇಟ್ ಸೇದೋದು ಅದೆಲ್ಲ ಜಾಸ್ತಿ ಆಗಿದೆ. ಅದರಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಅವೆಲ್ಲ ಇಡಬಾರ್ದು ಇವಾಗ. ಯಾಕೆ ನಿಮಗೆ ಗೊತ್ತಿಲ್ವಾ ಇದು? ಇಲ್ಲ ಮೇಡಮ್, ನಮ್ ಮೇಡಮ್ ತುಂಬಾ ಸ್ಟ್ರಿಕ್ಟ್ ಆಫೀಸರ್ ಅವರು. ಇವಾಗ ನೀವ್ ಇವೆಲ್ಲ ಇಟ್ಟಿದ್ದೀರಾ ಅಂತ ಗೊತ್ತಾದ್ರೆ ತುಂಬಾ ಹೇಳಿದ್ರು ಬಂದಿ ನಮ್ಗೆ ಈ ತರ ಮಾರಬಾರ್ದು ಅಂತ ಹೇಳೋದೇ ಆಗ್ಲಿ, ಇಲ್ಲ ನಾವ್ ತಗೊಳ್ಳೋ ಜಾಗದಲ್ಲಿ ಇಲ್ಲ ಮಾರ್ಬೇಡಿ ಅಂತ ಹೇಳೋದಾಗ್ಲಿ ಇಲ್ಲಿ ತನಕ ಏನಂತ ಹೇಳಿದ್ರು ನಿಮ್ಗೆ? ಆದ್ರೆ ಅದು ಏನೋ ಒಂದು ಮಾರಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಂತ ಅಂದಿದ್ರು. ಸುಮ್ನೆ ಈ ಬಾಯಿ ಮಾತಲ್ಲಿ ಅಂದಿದ್ರು ಅಷ್ಟೇನೆ. ಈಗ ಬಾಯಿ ಮಾತಿಗೆ ಯಾರು ಹೇಳ್ತಾರೆ ಆಂಟಿ? ಅದೆಲ್ಲ ನಿಜಾನೇ ತಾನೆ? ಇಲ್ಲ ನಿಜ ಅಂದ್ರೆ ಅದು ಕಂಡೀಷನ್ ಆಗಿ ಬಂದು ನೀವು ಮಾರಬಾರ್ದು ಅಂತ ನೀವ್ ಇವಾಗ ಬಂದಿದ್ದೀರಾ, ಮಾರಬಾರ್ದು ಅಂತ ಹೇಳಿದ್ರೆ ಆತರ ಹೇಳಿದ್ ಯಾರಿಲ್ಲ ಇಲ್ಲಿ ತನಕ. ಅದಕ್ಕೆ ಇನ್ಮೇಲೆ ಗೊತ್ತಾಗಿದ್ಯಲ್ಲ. ಈ ರೂಲ್ಸ್ ಬಂದ್ ಆಗ್ಲೇ 2 ತಿಂಗಳಾಯ್ತು. ಇವಾಗ ಎಲ್ಲಾ ಕಡೆಯಿಂದನೂ ಅದೇ ಇನ್ಸ್ಪೆಕ್ಷನ್ ಬಂದಿದೀವಿ ನಾವು. ಆಲ್ಮೋಸ್ಟ್ ಅಲ್ಲಿ ಇರೋ ಎಷ್ಟೋ ಅಂಗಡಿಗಳಿಗೆ ಇವಾಗ ಲಾಕ್ ಮಾಡ್ಸಿದೀವಿ. ಫೈನ್ ಕಟ್ಟಲ್ಲ ಅಂದ್ರು, ಏನ್ ಮಾಡೋದು? ಲಾಕ್ ಹಾಕೊಂಡ್ ಸೀಲ್ ಹಾಕ್ಬಿಟ್ಟು ಬಂದಿದೀವಿ. ಇವಾಗ ನಿಮ್ದು ಹಂಗೇನೆ. ಮೇಡಮ್ ಬರ್ತಾ ಇದಾರೆ. ನಮ್ಮ ಹತ್ರ ಇದ್ರೆ ನೀವ್ ಏನ್ ಮಾಡ್ಬೇಕು ಮಾಡಿ. ಮೇಡಮ್ ಬಂದ್ರು. ಎಲ್ಲ ಇಟ್ಟಿದಾರಾ? ಎಲ್ಲ ಇದೆ ಮೇಡಮ್ ಇವ್ರ ಹತ್ರ. ಸಿಗರೇಟು ಇದ್ಯಾ? ಎಲ್ಲ ಇಟ್ಟಿದ್ದಾರೆ. ಯಾಕ್ ಮೇಡಮ್? ನಮ್ಗ್ ಗೊತ್ತಿಲ್ಲ ಮೇಡಮ್, ನಿಜವಾಗ್ಲೂ ಗೊತ್ತಿಲ್ಲ. ಎಲ್ಲ ರೂಲ್ಸ್ ಆಗಿದೆ ಇವಾಗ, ಗೊತ್ತಿಲ್ವಾ ರೂಲ್ಸ್ ನಿಮ್ಗೆ? ಆಗಿದ್ರೆ ಅದು ಸುಮ್ನೆ ಎಲ್ಲ ಹೇಳ್ತಾ ಇದಾರೆ ಹೆಂಗೋ ಅಂತ ನಾನ್ ಸುಮ್ನೆ ಇದ್ದಿ. ಇಲ್ಲಿ ಬಂದಿ ಕಂಡೀಷನ್ ಆಗಿ ನೀವು ಮಾರಬಾರ್ದು ಅಥವಾ ಕೊಡೋರೇ ಆಗ್ಲಿ ಇದು ಮಾರಬಾರ್ದು ಇನ್ನೇ ಮುಂದೆ ಅಂತ ನಮ್ಗೆ ಏನು ಅಲ್ಲ ಹೇಳ್ತಿದ್ದಾರೆ ಅಂದ್ಮೇಲೆ ಸುಮ್ನೆ ಯಾರಾದ್ರೂ ಹೇಳ್ತಾರಾ? ಇಲ್ಲ ಇಲ್ಲ, ಅದ್ ರಿಯಲ್ ಆಗೇ ತಾನೇ ಹೇಳ್ತಾರೆ. ಏನೋ ಈಗ ಬಾಯಿ ಮಾತಲ್ಲಿ ಎಲ್ಲೋ ಏನೇನೋ ಪ್ರೋಗ್ರಾಮ್ಗಳು ನಡೀತಾ ಇರ್ತದೆ, ಅವೆಲ್ಲ ಸುಮ್ನೆ ಈ ಸುಳ್ಳು ಸುದ್ದಿನೂ ಇರ್ತವೆ ಎಷ್ಟೋ. ಸರಿ, ಇವಾಗ ಎಷ್ಟ್ ಪ್ಯಾಕ್ ಇದೆ ಎಲ್ಲ ಟೋಟಲ್? ಇದೆ ಮೇಡಮ್, ಒಂದ್ 50 ಇದೆಯಾ? 50 ಏನಿಲ್ಲ, ಒಂದು 5-6 ಇದೆ ಅಷ್ಟೇ. 10,000 ವಿಷ ಇಷ್ಟಿದ್ರು ಅಷ್ಟೇ ವಿಷನೇ ಅದು. ಮೇಡಮ್ ಫೈನ್ ಎಷ್ಟಾಗ್ತಾ ಇದೀರಾ ಈಗ? ಮೇಡಮ್ ನಿಮ್ ಹೆಸರೇನು? ಫೈನ್ ಏನ್ ಹಾಕೋದಿದ್ದಾವೆ ಮೇಡಮ್ ಮೇಡಮ್ 10,000 ಫೈನ್ ಆಗುತ್ತೆ. ಅವ್ರ ಹತ್ರ ಏನೋ ಮಾತಾಡ್ತಾರೆ, ಸ್ವಲ್ಪ ಮಾತಾಡಿ ಅವ್ರ ಹತ್ರ. ನಮ್ಮ ಅಸಿಸ್ಟೆಂಟ್ ಅವರು ಮಾತಾಡಿ ಅವ್ರ. ಮೇಡಮ್ ಫೈನ್ ಏನ್ ಬೇಡ, ಸುಮ್ನೆ ಒಂದ್ ಡೀಲ್ ಮಾಡ್ಕೊಂಬೇಡ. ಏನ್ ಮಾಡೋಣ, ಬಡವ್ರೇನೆ, ಜಾಸ್ತಿ ಏನ್ ಬೇಡ. ಸುಮ್ನೆ ನೋಡಿ ಫೈನ್ ಹಾಕ್ರೆ 10,000 ಫೈನ್ ಹಾಕ್ತಾರೆ. ನಮ್ಗ್ ಗೊತ್ತಿದ್ರೆ ನಾವ್ ಮಾಡ್ತಾ ಇದ್ವಿ. ಮಿನಿಮಮ್ 10,000 ಫೈನ್ ಇದೆ. ಒಂದ್ 5,000 ಕೊಟ್ಬಿಡಿ ಸುಮ್ನೆ. ನಾನು ಅದ್ರಲ್ಲಿ 1 ರೂಪಾಯಿನೂ ಸಂಪಾದನೆ ಮಾಡಿದೀನಿ ಇಲ್ವೋ. ಎತ್ಕೊಂಡು ಹೋಗಿರೋರು ಎಷ್ಟೋ ಜನ. ನಿಮ್ ಹೆಸರೇನು? ಇರಿ ಮೇಡಮ್, ನಾನು ಒಪ್ಪಿಸ್ತೀನಿ. ನಿಮ್ ಹೆಸರೇನು ಹೇಳಿ? ನನ್ನ ಹೆಸರು ರತ್ನಾಬಾಯಿ ಅಂತ. ರತ್ನಾಬಾಯಿ. ಮೇಡಮ್ ಇರಿ. 10,000 ಫೈನ್ ಕಟ್ಟಿ. ಮೇಡಮ್ ಇರಿ, ಪಾಪ ಇರಿ, ಡೀಲ್ ಮಾಡೋಣ. ನಮ್ ಮೇಡಮ್ ತುಂಬಾ 10,000 ಫೈನ್ ಹಾಕ್ತೀನಿ ಇವಾಗ. ಅದೇನೋ ಗೌರ್ಮೆಂಟ್ ಕಡೆಯಿಂದ ಒಂದ್ ತಿಂತಾವ್ರ ನಮ್ಮನ್ನ ಕತ್ತಿಸುತ್ತಾವ್ರೆ. ಈಗ ಜನಾನು ಈ ಸಿಕ್ಕಿದ್ರೆ ಅದು ನಿಜವಾ? ಅದು ಜೀವನ? ನಾವು ಜನ ಅಲ್ಲ, ನಾವು ಗೌರ್ಮೆಂಟ್ ಕಡೆಯಿಂದ ನಮ್ದು ಜೀವನಾನ ಹೇಳಿ. ನಮ್ಗೆ ಕೆಲಸ ಹೇಳಿದಾರೆ ಮೇಡಮ್, ನಾವು ಮಾಡ್ತಾ ಇದೀವಿ ಅಷ್ಟೇ. 5,000 ಒಂದ್ ಕೇವಲ ಒಂದ್ ಪೆಟ್ಟಿ ಅಂಗಡಿ ಮಾಡ್ಕೊಂಡು ನಮ್ಗೆ ಇರೋದು ಯಾಕೆ ಬಿಟ್ರು ಗೌರ್ಮೆಂಟ್ ಅವರು? ಗೌರ್ಮೆಂಟ್ ಅವ್ರು ಯಾರು ಗೌರ್ಮೆಂಟ್ ಅವ್ರು ಅಂತ? ಅಲ್ಲ, ನಾನು ಹೇಳೋ ಉದಾಹರಣೆ, ನೀವು ಅದನ್ನೇ ಕೇಳಿ. ಅದು ಏನಮ್ಮ ನಿಮ್ದು? ಏನ್ ಮೇಡಮ್ ನಿಮ್ದು ಇದು? ನೋಡಿ ಸರ್, ಸಿಗರೇಟ್ ಗುಟ್ಕಾ ಎಲ್ಲ ಇಡಬಾರ್ದು ಅಂಗಡಿಲಿ. ಈಗ ನಾನು ಫಸ್ಟ್ ಯಾರು ಹೇಳಿದ್ದಾರೆ? ರೂಲ್ಸ್ ಆಗಿದೆ ಈಗ. ತೋರಿಸಿ ಎಲ್ಲಾಗಿದೆ. ಬಂದಿ ಅಮಾಯಕರು ಪೆಟ್ಟಿಗೆ ಇಟ್ಕೊಂಡು ಬಂದ್ ಕೇಳಿ ದೊಡ್ಡ ಮಾರ್ಕೆಟ್ ಬಿಟ್ಬಿಡ್ತೀರಾ? ಪೆಟ್ಟಿಗೆ ಇಟ್ಕೊಂಡು ಬಂದ್ ಕೇಳ್ತೀರಾ ನೀವು? ಏನೋ ಅನ್ಸಲ್ವಾ? ಸರ್ ಫೈನ್ ಹಾಕ್ತಿದ್ದಾರೆ ರೋಡ್ ಸೈಡ್, ಹಿಂಗೆಲ್ಲ ಮಾಡಬಾರ್ದು ಅಂತ. ಫೈನ್ ಹೋಯ್ತೀವಿ, ನಾವೇನೇ ಕಟ್ಟಂಗ್ ಕಾಸು? ಸರಿ, ಈಗ 10,000 ಕೊಡಿ ಹಂಗಾದ್ರೆ. 1 ರೂಪಾಯಿ ಅಕ್ಕ, 1 ರೂಪಾಯಿ ಕೊಡ್ಬೇಡ. ಇವ್ರು ಜಾಸ್ತಿ ಮಾತಾಡ್ತಿದಾರೆ. ಬಡವ್ರು ನಾವು ಬರ್ತೀನಿ ಬಿಡಿ. ಕೊಡಲ್ಲ ಅನ್ನಕ್ಕ, ಬರ್ತೀವಿ. 10,000 ನಾನು ಫಸ್ಟ್ ಟೈಮ್ ಬಂದಿರೋದು, ಫಸ್ಟ್ ವಾರ್ನಿಂಗ್ ಕೊಟ್ಟಿ ನಾನು ಇಟ್ಟಿದ್ರೆ ಅದು ತಪ್ಪಾಗಿತ್ತು. ನಾನ್ ಲಾಯರ್ ವಾರ್ನಿಂಗ್ ಕೊಡಕ್ ಮೇಡಮ್, ನಾನ್ ಲಾಯರ್. ಅವ್ರ ಲಾಯರ್ ನಾನು ಲಾಯರ್ ಓದಿರೋದು. ಅವ್ರ ಯಾಕೆ ಕಟ್ಬೇಕು ಫೈನ್? 2 ತಿಂಗಳಿಂದ ನಿಮ್ಗೆ ನನ್ ಗೊತ್ತಿಲ್ಲ. ಆ ದೇವ್ರ ಮೇಲೆ ಹೂವ ಇಡ್ಲಾ ತಗೊಂಡೋಗಿ ಯಾವ ದೇವ್ರಿದೆ ಇಲ್ಲಿ? ಅಲ್ಲಿ ದೇವ್ರಿದೆ. ಎಲ್ಲಿದೆ? ಅಲ್ಲಿದೆ. ಸ್ಟಾರ್ಟಿಂಗ್ ಬಂದು ವಾರ್ನಿಂಗ್ ಕೊಡಿ. ಹೌದು. ನೆಕ್ಸ್ಟ್ ಟೈಮ್ ಮಾರಿದ್ರೆ ನಮಗೆ ನೀವು ಫೈನ್ ಹಾಕಿ. 2 ತಿಂಗಳಿಂದ ಬಡ್ಕೊಂತ ಇದೀವಲ್ಲ ಮೇಡಮ್. ತಿಂಗಳಿಂದ ಪಬ್ಲಿಕ್ ಆಗಿಲ್ವಲ್ಲ. ಅದ್ ಹೆಂಗಾಗಿಲ್ಲ? ಮಾತಾಡ್ತೀಯ? ಕೊಡಲ್ಲ ನಾನು. ಕೋಟ ಈ ಕಟ್ತೀನಿ. ಸಲ ಫೈನ್ ಕಟ್ಟಿ. ನೆಕ್ಸ್ಟ್ ಟೈಮ್ ಒಂದು ಮಾತು ನಾನು ಸ್ಟೇಷನ್ಗೆ ಬಂದ್ ಹೇಳ್ತೀನಿ ಸರ್. ಫಸ್ಟ್ ಟೈಮ್ ನಂಗೆ ವಾರ್ನಿಂಗ್ ಕೊಟ್ಟಿದ್ರೆ ನಾ ಮಾರಿದ್ರೆ ನಂಗೆ ತಪ್ಪು ಅಂತ ಹಿಡ್ಕೊಳ್ಳಿ. ಹೌದು. ಆಯ್ತಾ? ಅಲ್ಲಿ ಇರೋವೆಲ್ಲ ಕೊಡಿ, ಹೋಗ್ಲಿ ತಗೊಂಡ್ ಹೋಗ್ತೀವಿ. ಇರೋವೆಲ್ಲ ಕೊಡಿ. ಯಾಕೆ ಮೇಡಮ್? ಮೊದ್ಲು ಮಾಡ್ಬೇಕು ಇಲ್ವಲ್ಲ, ಮತ್ತೆ ಮಾರ್ತಿರೋದು ನಾನು. ನೀವು ನೆಕ್ಸ್ಟ್ ಮಾರೆಲ್ಲ ವಾಪಸ್ ಕೊಡ್ತೀವಿ ನಾವು. ಎಲ್ಲಿ ಕೆಲವು ಜನ ಕೊಡ್ತೀರಾ? ಯಾಕೆ ಕಳ್ಕೊಳ್ಳೋಣ? ಹೋಗ್ಲಿ ಕೊಡಿ. ಕೂಲಿ ಮಾಡ್ಕೊಳ್ತೀನಿ ನಾವು. ಹಾಗೆಲ್ಲ ಮಾರ್ಬಾರ್ದು, ತೆಗೀರಿ. ಎಷ್ಟಿದೆ ಎಲ್ಲ? ಅವರು ಆಯ್ತಾ? ಎಷ್ಟಿದೆ ಎಲ್ಲ ಲೆಕ್ಕ ಅಕ್ಕ, ನೀನ್ ಅವ್ರಿಗೆ ಮಾತು ನಾನ್ ಕಟ್ಟಲ್ಲ ಅಷ್ಟೇ, ಎಡೆ ಮಾತು. ಏನ್ ಮಾಡ್ತಾರೆ? ಕಟ್ಟಲ್ಲ ಬೇಡ, ಇವಾಗ ಅದೆಲ್ಲ ತುಂಬಿಕೊಡ್ಲಿ, ನಾವು ತಗೊಂಡ್ ಹೋಗ್ತೀವಿ. ಅಧಿಕಾರಿಗಳಿಗೆ ಇದನ್ನೆಲ್ಲ ಮಾತಾಡಬಾರ್ದು. ಮುಡ್ತೆ ಏನ್ ಮಾಡ್ತೀರಾ? ಮುಟ್ಟು ಅಷ್ಟೇ, ತಗೊಳಕಲ್ಲ. ಅದೆಲ್ಲ ತಗೊಳ್ಳಿ. ಇವ್ರು ಯಾರು? ಫಸ್ಟ್ ಆಫ್ ಆಲ್ ಇವ್ರಿಬ್ರು ಯಾರು? ಈಗ ಇವ್ರಿಬ್ರು ಯಾರು? ಗೊತ್ತಿಲ್ಲ. ಐಡಿ ಕಾರ್ಡ್ ಕೇಳ್ದ? ಇಲ್ಲ. ಮತ್ ಕೇಳ ಯಾಕ ಮಾತಾಡ್ತೀನಿ? ಹೆಂಗ ಫೈನ್ ಕಟ್ತೀನಿ ನೀನು? ಐಡಿ ಕಾರ್ಡ್ ತೋರ್ಸ್ರಿ. ಅದಕ್ಕೆ ನಾನು ಲಾಯರ್ ತೋರ್ಸಿ ಐಡಿ ಕಾರ್ಡ್. ಕೇಳಕ್ಕ ಕೇಳಕ್ಕ. ಎಲ್ಲಿ ಮೇಡಮ್ ತರ್ಲಿಲ್ವಾ? ಕಾರಲ್ಲಿದೆ. ನಿಮ್ ಅಸಿಸ್ಟೆಂಟ್ ಹೇಳಿ ತರ. ನೋಡಕ್ಕ, ಹೋಗಿ ತರಾಗಿ. ನಾನು ಮೇಡಮ್ ಐಡಿ ಕಾರ್ಡ್ ಗೊತ್ತಾಯ್ತು ನನ್ಗೆ ಎಲ್ಲ ಐತೆ ಅಂತ. ಎದುರುಗಡೆ ಕಾರಲ್ಲಿ ಐತೆ ಐಡಿ ಕಾರ್ಡ್. ಸಿರಿ ಕಾರ್ಡ್ ಅಂತ ಕಾಮಿಡಿ ಶೋ ಇದು.
ಸಿರಿಕರಣ ಕ್ಯಾಮ್ರಾ ಐತಕ್ಕ ಕ್ಯಾಮ್ರಾ ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಒಂದು ಕಾಣಿಕೆ ತಾವು ಸ್ವೀಕರಿಸಿ. ಬಸ್ ಹೋಯ್ತಾ? ಬಸ್ಸು ಒಳಗಡೆ ಊರಬ್ಬಕ್ಕೆ ಹೋಯ್ತಾ? ಅಯ್ಯೋ ಅಯ್ಯೋ ಹೋಗ್ಬಿಡ್ತಾ. ಹುಷಾರು, ಮೊಬೈಲ್ ಯೂಸ್ ಮಾಡಕ್ ಹೋಗ್ಬೇಡಿ ಇವತ್ತು. ಇಲ್ಲೆಲ್ಲ ಇದಾಗ್ತಾ ಇದೆ ಗೊತ್ತಿಲ್ವಾ? ಪ್ರಾಬ್ಲಮ್ ಆಗಿದೆ ಈ ಕಡೆಲ್ಲ. ಮೊಬೈಲ್ ಯೂಸ್ ಮಾಡೋಂಗಿಲ್ಲ. 5,000 ರೂಪಾಯಿ ಫೈನು. ನನ್ನ ಮೊಬೈಲ್ ನೋಡಿ ಇಟ್ಬಿಟ್ಟು ಬಂದೆ ಮನೆಯೊಳಗಡೆ. ಇವತ್ತು ಈ ಕಡೆ ಎಲ್ಲ ನೆಟ್ವರ್ಕ್ಗಳು ಯೂಸ್ ಮಾಡೋಂಗಿಲ್ವಂತೆ. ನೆಟ್ವರ್ಕ್ ಎಲ್ಲ ಪ್ರಾಬ್ಲಮ್ ಆಗಿದೆ. ಆಮೇಲೆ ಏನೋ ಯೂಸ್ ಮಾಡಬಾರ್ದಂತ ಇವತ್ತು ಯಾಕೋ. ಈ ಸರೌಂಡಿಂಗು, ಆಮೇಲೆ ಈ ಕಡೆ JP ನಗರ್ ಸೈಡು ಮೊಬೈಲ್ ಎಲ್ಲ ಯೂಸ್ ಮಾಡೋಂಗಿಲ್ಲಂತೆ. ಈಗ ಯೂಸ್ ಮಾಡ್ಕೊಳ್ಳಿ ಈಗ ತೆಗೀರಿ, ಪರವಾಗಿಲ್ಲ. ಎಲ್ಲ ಚೆಕ್ ಮಾಡ್ತಾವ್ರೆ, ಎಲ್ರಿಗೂ ಫೈನ್ ಹಾಕ್ತಾವ್ರೆ, ಎಲ್ಲ ಚೆಕ್ ಮಾಡ್ತಾವ್ರೆ. ಅಯ್ಯೋ ಬಂದ್ರಿ ಇಲ್ಲೇ ನೋಡಿದ್ರೇನೋ. ಯೂಸ್ ಮಾಡ್ತಾ ಇದ್ ನೋಡಿದೆ ನಾನು. ನಡ್ಕೊಂಡ್ ಬರ್ತಾ ಇದಾರೆ ಯಾರು, ನಾವು ವರ್ಕ್ ಹೋಗಿದ್ವಿ. ಹೆಲ್ಪ್ ಮಾಡಿದ್ರ ನೀವು ಅವ್ರಿಗೆ? ಹೆಲ್ಪ್ ಮಾಡಿದ್ದ ಅಲ್ಲ, ನ್ಯೂಸ್ ನೋಡಿದ್ರ ಹೋಗ್ಲಿ ಪೇಪರ್ದು? ಅದೇ ಗೊತ್ತಾಯ್ತು. ಅದೇ 5,000 ರೂಪಾಯಿ ಫೈನ್ ಇದೆ ಸರ್. ಸ್ಯಾಟಲೈಟ್ ಥ್ರೂ ಸರ್, ಸ್ಯಾಟಲೈಟ್ ಕಟ್ತಮ್ಮ ಫೈನ್ ನೀನು? ಇನ್ನೊಂದ್ಸಲ ಮಾಡಲ್ಲ ಕೊಡಿ ಸರ್ ಪ್ಲೀಸ್. ಯಾವ್ದೇ ಕಾರಣಕ್ಕೆ ಫೈನ್ ಕಟ್ಟ ಫಸ್ಟ್. ಫೈನ್ ಕಟ್ಬಿಟ್ಟು ಬಾ, ಸ್ಲಿಪ್ ತಗೊಂಬ. ಸರ್ ಈಗ ನೋಡಿ ಇವ್ರು ಯೂಸ್ ಮಾಡಿಲ್ಲ. ಒಂದ್ ನಿಮಿಷ ಹೇಳ್ಬಿಡ್ತೀನಿ ಅವ್ರಿಗೆ. ಸರ್ ಯೂಸ್ ಮಾಡಿಲ್ಲ. ಇಲ್ಲ ಯೂಸ್ ಮಾಡಿಲ್ಲ ಸರ್, ಯೂಸ್ ಮಾಡಿಲ್ಲ. ಬೈತಾ ಇದಾರೆ. ಹೌದಾ ಸರ್? ಇಲ್ಲ ಸರ್, ಕರೆನ್ಸಿನೇ ಇಲ್ಲ ಸರ್, ಔಟ್ ಗೋಯಿಂಗೇ ಇಲ್ಲ. ಕರೆಕ್ಟ್ ಕೇಳ್ತೀರಿ ನೀವು? ಔಟ್ ಗೋಯಿಂಗೇ ಇಲ್ಲ. ನೀವು ಹೋಗಮ್ಮ ಫೈನ್ ಕಟ್ ಫಸ್ಟ್. ಹಲೋ, ಮೊಬೈಲ್ ಕೊಡಿ ಸರ್. ಕರೆನ್ಸಿ ಇಲ್ಲ, ಕರೆನ್ಸಿನೇ ಇಲ್ಲ, ಔಟ್ ಗೋಯಿಂಗ್. ಸರ್ ನಾನು ಇಲ್ಲಿ ನಿಂತಿರಲ್ಲ, ಹೋಗ್ಲಾ ಫೈನ್ ಕಟ್ಟಕ್ಕೆ? ನೀವಾ? ಊರು ಯಾರು? ಗಾಡಿಗ ನಾನ್ ನಮ್ ಕರ್ಕೊಂಡು ಹೋಗಕ್ ಬಂದ್ರ ಅಂತ ಊರಿಗೆ. ಸರ್ ನಾನು ನಿಂತಿರಲ್ಲ, ಹೋಗ್ಲಾ? ಯೋಚನೆ ಮಾಡಿ ಬನ್ನಿ ಮೇಡಮ್, ಮಾತಾಡಿ ನೀವೇ. ಹೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿ, ನಾನು ಯೂಸ್ ಮಾಡ್ತಾ ಇಲ್ಲ, ಯಾರೋ ಅಡ್ರೆಸ್ ಕೇಳ್ತಾ ಇರೋ, ಅವ್ರಿಗೆ ಹೆಲ್ಪ್ ಮಾಡ್ತಿದೆ ಅಂತ ಹೇಳಿ. ಬಟ್ ಇಲ್ಲ ಸರ್ ನೀವು ಸೀರಿಯಲ್ ಮಾಡ್ತೀರಾ ಅಲ್ವಾ? ಇವತ್ತೇ ಬಂದಿರೋದು ನ್ಯೂಸ್ ಗೊತ್ತಿಲ್ಲ ಹಾಗಾರೆ. US ಅಲ್ಲಿ ಇದ್ರು. ಓಕೆ, ಅವ್ರಿಗೆ ಹೇಳಿ. ನೋಡಿ ಇಲ್ಲಿ ಕಾಣಿಸ್ತಾ ಇಲ್ಲ ಸರ್, ಏರ್ಪೋರ್ಟ್ ಇಂದ ಕರ್ಕೊಂಡು. ಏರ್ಪೋರ್ಟ್ ಇಂದ ಬರ್ತಾ ಇದ್ದೀರಾ? ನಮ್ ರಿಲೇಷನ್ ಸರ್, ನಮ್ ಚಿಕ್ಕಪ್ಪನ ಮಗಳು. ಇವರಾ? ನಮ್ ಚಿಕ್ಕಪ್ಪನ ಮಗಳೇ ಸರ್. ಅದು ಆಕ್ಚುಲಿ ಫೇಸ್ ಇಬ್ರು ಮ್ಯಾಚ್ ಆಗಲ್ವಲ್ರಿ? ಇಲ್ಲ ಸರ್, ಚಿಕ್ಕಪ್ಪನ ಮಗಳು ಸರ್. ತೊಳಿ ಹೇಳ್ಬಿಡಿ ಅವ್ರಿಗೆ, ಅರ್ಜೆಂಟ್ ಯಾರೋ ಬರ್ತಾರ, ಅದಕ್ಕೆ ಹೆಲ್ಪ್ ಮಾಡ್ತಿದೆ ಅಂತ ಹೇಳಿ ಅಷ್ಟೇ. ಅಲ್ಲ ಅವ್ರಿಗೆ ಗೊತ್ತಾಗಬೇಕು, ಅವ್ರಿಗೆ ಹೇಳಿ. ಈ ಕಡೆ ತಿರ್ಕೊಂಡು ಹೇಳಿ, ಅಡ್ರೆಸ್ ಹೇಳಿ. ನೆಟ್ವರ್ಕ್ ಕೊಡಿ ನಾ ಹೇಳ್ತೀನಿ ಸರ್. ಅವರು ಇವತ್ತೇ ಬಂದ್ರು ಸರ್, US ಇಂದ. ಈ ಕಡೆ ಬನ್ನಿ. ಗಾಬರಿ ಆಗ್ಬೇಡಿ, ನಮ್ ಚಿಕ್ಕಪ್ಪನ ಮಗಳೇ ಸರ್. ಇವತ್ತೇ US ಇಂದ. ಈಗ ಜಸ್ಟ್ ಏರ್ಪೋರ್ಟ್ ಇಂದ ಕರ್ಕೊಂಡ್ ಬಂದೆ ಸರ್ ನಾನು. ಸರ್ 5,000 ಅಲ್ಲ, ಫೈನ್ ಅಲ್ಲ ಸರ್. ಬಂದಿದ್ದೆ ಇವತ್ತು, ನ್ಯೂಸ್ ನೋಡಿಲ್ಲ ಅವರು ಅಮೆರಿಕದೊಳಗೆ ಸರ್ ಇದ್ದಿದ್ದು. ಇವತ್ತು ರಿಸೀವ್ ಮಾಡ್ಕೊಂಡ್ರೆ ಈಗ ಜಸ್ಟ್ ಏರ್ಪೋರ್ಟ್ ಇಂದ ಬಂದು ಇಳಿದ್ವಿ, ಕಾರ್ ಪಂಚರ್ ಆಯ್ತು ಅಂತ. ಅಷ್ಟೊತ್ತಿಗೆ ನಿಮ್ಮವ್ರು ಬಂದು ಫೈನ್ ಹಾಕಿದ್ರು ಸರ್. ಫೈನ್ ಹಾಕಿಲ್ಲ. ಕೇಳಿ ಸರ್, ಅಮೆರಿಕ ಒಳಗೆ ಎಲ್ಲಿದ್ರು ನೀವೇ ಕೇಳಿ ಸರ್, ನಾವ್ ಯಾಕೆ ಸುಳ್ಳು ಹೇಳೋಣ. ಹೇಳಿ, ಪ್ರೆಸ್ ಮಾಡಿ. ಹಲೋ ಸರ್, ಮಾತಾಡಿ. ಹೌದು ಸರ್. ಜೋರ ಮಾತಾಡಿ. ಸರ್ ನಾವು US ಒಳಗೆ ಗೊತ್ತಿರ್ಲಿಲ್ಲ ಸರ್ ನಮ್ಗೆ. ಸರ್ ಅಡ್ರೆಸ್ ಹೇಳ್ತಾ ಇದ್ವಿ ಸರ್. ಅವರು US ಒಳಗಡೆ JP ನಗರದಲ್ಲಿ ಓದ್ತಾ ಇದ್ರು ಸರ್. USA JP ನಗರದಲ್ಲಿ MBA ಮಾಡ್ತಾ ಇದಾರೆ ಸರ್ ಅಲ್ಲಿ. ಸರ್ ಒಂದು ನಿಮಿಷ ಸರ್, ಅವ್ರಿಗೆ ಹೇಳ್ತೀನಿ ಬಿಡಿ. ಕೆಲಸ ಮಾಡ್ತೀರಾ, ಒಂದು 500 ರೂಪಾಯಿ ಕೊಟ್ಟು ಕಳಿಸ್ತೀರಾ ಅವ್ರು ಕೊಟ್ಬಿಡ್ತೀನಿ. ಇದ್ ಮಾಡಿ, ಇಲ್ಲ 5,000 ಫೈನ್ ಹಾಕ್ತಾರೆ. ನನ್ ಕಷ್ಟ ಅರ್ಥ ಮಾಡ್ಬಿಡಿಲ್ಲ, ನನ್ನ ಕೈಯಿಂದ ಕೊಡ್ಬೇಕಾಗುತ್ತೆ. ಸರ್. ಏನು ಗೊತ್ತಾ, ಹೇಳಿ. ಕರೆನ್ಸಿ ಇಲ್ಲಿದಿಲ್ಲ, ಡಾಲರ್ಸ್. ನಮ್ಗೆ ಗೊತ್ತಿರ್ಲಿಲ್ಲ. ನಾವು ಸರಿ ಮೇಡಮ್, ನೀವು ಹೋಗಕ್ಕಾಗಲ್ಲ, ಫೈನ್ ಹಾಕ್ಲೇಬೇಕು ನಾನು. ಬನ್ನಿ ಮಾತಾಡಿ. ನಿಮ್ಗೆ ಸಪೋರ್ಟ್ ಮಾಡ್ತೇನೆ ತಾನೆ. ಫಂಕ್ಷನ್ ಹೋಗ್ಬೇಕು. ಇಲ್ಲಿ ತಾನೆ, ಇಲ್ಲಿ ಗೆಟ್ ಟುಗೆದರ್ ಫಂಕ್ಷನ್ ತಾನೆ. ಗೊತ್ತು, ನಾವು ಒಳ್ಳೆ ಹೋಗ್ತೀವಿ, ಡ್ರಾಪ್ ಮಾಡ್ತೀವಿ, ಬೇಕಾದ್ರೆ ತೊಂದರೆ ಇಲ್ಲ. ಬಟ್ ನಾನು ಹೇಳ್ತಾ ಒಂದು 500 ರೂಪಾಯಿ, 350 ರೂಪಾಯಿ ಆಗುತ್ತಾ? ಬರ್ತಾರೆ 350 ರೂಪಾಯಿ ಆಗುತ್ತಾ? ಅಪ್ಪ ನಿಮ್ ಚಿಕ್ಕಮ್ಮ ಮಗಳು ಹೇಳಪ್ಪ. ಹೌದು ಸರ್, 300 ರೂಪಾಯಿ ಕೊಡ್ಸೋರಿ ಅಂತ ಇದ್ರೆ 300 ರೂಪಾಯಿ ಕೊಡ್ಸಪ್ಪ. ಇಲ್ಲಪ್ಪ ಆಗಲ್ಲ ಸರ್. 300 ರೂಪಾಯಿ ಕೊಡ್ಸು. 20 ರೂಪಾಯಿ ಇದೆಯಾ? ಕ್ಯಾಶ್ ಇಲ್ಲ ಸರ್, ಕ್ಯಾಶ್ ಇಲ್ಲ ಸರ್, ಡಾಲರ್ಸ್ ಅಲ್ಲಿದು. ಡಾಲರ್ಸ್ ಇದೆಯಾ? ಅಮೆರಿಕಾ ಡಾಲರ್ ಸರ್. ಚೇಂಜ್ ಮಾಡಿಸಿಲ್ಲ ಇನ್ನು, ಏರ್ಪೋರ್ಟ್ ಅಲ್ಲಿ ಚೇಂಜ್ ಮಾಡಿಸ್ಬೇಕು. ಅಲ್ಲಿ ಫೋನ್ ಪೇ ಇದೆಯಾ? ಫೋನ್ ಪೇ ಯೂಸ್ ಮಾಡಂಗಿಲ್ಲ. ಫೋನ್ ಪೇ ಮಾಡ್ಬೋದು. ಫೋನ್ ಯೂಸ್ ಮಾಡಂಗಿಲ್ಲ. ಯಾವ ನ್ಯಾಯ ಸರ್ ಇದು? ಫೋನ್ ಪೇ ದುಡ್ಡು ಮಾತ್ರ ಹಾಕ್ಬೋದು. ನಾನೇ ಮಾಡಲ್ಲ ನಾನು. ಅಲ್ಲ ಏನ್ ಗೊತ್ತಾ ಸರ್, ನಿಮಿಷ ಇರಮ್ಮ. ಈಗ ನಾನು ಬರೀ ಕೈಲಿ ಹೋಗ್ಲಾ ಬಂದಿದ್ದೀನಿ. ಅಟ್ಲೀಸ್ಟ್ ಪೆಟ್ರೋಲ್ 200 ರೂಪಾಯಿ ಕೊಡ್ಸಿ ಅಲ್ಲಿ, 200 ರೂಪೀಸ್ ಫೈನ್. ನಿಮ್ಮ ಹತ್ರ ಕೊಡಿ ಸರ್. ಒಂದು ಹಾಡು ಹೇಳ್ಬಿಡ್ತೀನಿ ನಾನು. ಹೇಳಿ, ಒಂದು ಹಾಡು ಕೇಳ್ಕೊಳೋದು. ನಗುತ್ತಾ ಬಾಳಿ ನೀವು 100 ಹರ್ಷ, ಎದ್ದು ಹೀಗೆ ಇರಲಿ ಹರ್ಷ. ಹಾ ಸರ್. ಬರ್ಡೇ ನಮ್ಮ ನಿಮ್ದು? ಬರ್ಡೇ ಇಲ್ವಾ ಇವತ್ತಲ್ವಾ? ನಾಳೆನಾ? ಹೇಳ್ತೀರಲ್ರಿ, ಬರ್ತಾಳೆ ನಿಮ್ದಲ್ಲ ಅವ್ರದ್ದು. ಎದುರುಗಡೆ ಗಾಡಿಯಲ್ಲಿ ಕ್ಯಾಮ್ರಾ ಇದೆ. ಇದು ಕುರಿಗಳು ಸ್ವಾಮಿ ಕುರುಳು ಅಂತ ಕಾಮಿಡಿ ಶೋ.
ದಯವಿಟ್ಟು ಕ್ಷಮಿಸಿದ್ದು ತಮಾಷೆಗಾಗಿ ನಿಮ್ಮನ್ನ ನಗ್ಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಪ್ರೀತಿಯ ಕಾಣಿಕೆ ಸ್ವೀಕರಿಸಬೇಕು. ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಈ ಒಂದು ಕಾಣಿಕೆ ಇದನ್ನು ಸ್ವೀಕರಿಸಬೇಕು. ನಾವ್ ಎಲ್ಲರೂ ನೋಡ್ತಿದ್ದೀವಿ. ನೀವು ರಂಗ ಯಾವಾಗ ಸಾಧು ವೇಷ ಹಾಕೊಂಡ್ ಬಂದ್ರಿ, ಏನೇನ್ ಹಾಕೊಂಡ್ ಬಂದ್ರಿ ಎಲ್ಲ ಪ್ರತಿಯೊಂದು ಎಪಿಸೋಡ್ ನೋಡ್ಬಿಟ್ಟಿದ್ವಿ. ನೀವಾ ಊರಲ್ಲಿ ಟಿವಿ ಇವ್ರನ್ನ ಕುರಿ ಮಾಡ್ಬೇಕಕ್ಕ ಹೆಂಗಾರ ಮಾಡಿ. ನಿಮ್ಮನ್ ಮಾಡ್ಬಿಟ್ರೆ ನಾವು ಮಾಡುವ ಬೇರೆ ಔಟ್ ಸೈಡ್ ಮಾಡ್ಬಿಡುವ. ಚಾನ್ಸ್ ಇಲ್ಲ, ಆರಾಮಾಗಿ ಮಾಡ್ಬೋದು, ಆರಾಮ್ಸೆ ಮಾಡ್ಬೋದು. ಇವಾಗ ಎಲ್ಲಿ ಸರ್ ಓಡ್ತಾ ಇರ್ತೀವಿ, ಹಿಂಗೆ ಹೋಗ್ತಾ ಇರ್ತೀವಿ ನಾವು. ನೀವ ನಮ್ಮ ಹುಡುಗಿಯರ್ಗೆ ಮಾತಾಡ್ಸಿದ್ ಇವಾಗ ಇವ್ರಿಗೆ ಅಂದ್ರೆ ಸಿಬಿ ಕಾಯ್ಬೇಕು ಅಂದ್ರಲ್ಲ, ನಂಬರ್ ಕೇಳಿದ್ರಂತೆ. ಹೌದಾ? ಯಾವ್ದಕ್ಕೆ ಸುಳ್ಳು ಹೇಳ್ಬೇಡಿ. ಯಾರು ಇವ್ರ ನಂಬರ್ ಕೇಳಿದ್ದು? ನಿನ್ ಯಾರು ನಂಬರ್ ಕೇಳಿದ್? ಇದು ಮೊಬೈಲ್ ನಂಬರ್ ಯಾರು ಕೇಳಿದ್? ಸೇವೆಂಟ್ ಕೇಳಕ್ ಹೋದಾಗ ಇವ್ರ ನಂಬರ್ ನಿಜ ಹೇಳಿ. ನಿಜ ಹೇಳ್ತೀವಿ ಸರ್. ಇದೆಲ್ಲ ಬೇಡ ಸುಮ್ನೆ ರೀ, ಇದೆಲ್ಲ ಮಾಡಬಾರ್ದು. ಸೇವೆಂಟ್ ಕೇಳಿದ್ರ ನಂಬರ್ ಕೇಳಿದ್ರ ಬಾರಿ ಕಾಮಿಡಿ ಮಾಡ್ತಾ ಇದ್ದೀರಿ. ಅಲ್ಲ ಸುಳ್ಳಲ್ಲ, ಸೀರಿಯಸ್ಲಿ ಹೇಳ್ತಾ ಇದೀವಿ. ಕೇಳಿದ್ರ ಇವಳು ಹೇಳಿದ್ಲು ಬಂದ್ ನಾನು ಅದಕ್ಕೆ ಡೌಟ್ ಬಂತ ನನ್ಗೆ ಇವ್ರ ಹಂಗ್ ಮಾಡಲ್ಲ ಅಂತ. ನಂಬರ್ ಕೇಳಿದ್ರ ಮಾಡಕ್ ಹೋಗಲ್ಲ. ಅಲ್ಲ ಯಾಕಣ ಈಗ ಕೇಳಿದ್ರಂತಲ್ಲ, ಈಗ ಬಂದ್ ಹೇಳದ್ ನನ್ಗೆ ಅದಕ್ಕೆ ಬೇಜಾರಾಯ್ತು. ನನ್ಗೆ ಮಾತಾಡ್ಸಿ ಹಿಂಗ್ ಮಾಡ್ಬಾರ್ದು. ನಿಜವಾಗ್ ತಪ್ಪಿದು. ನಾವ್ ಯಾವ ನಂಬರ್ ಸೇಬ್ ಹಣ್ಣು ಕೇಳಿದ್ರೆ ಸೇಬ್ ಹಣ್ಣು ಕೊಡ್ಬೇಕು, ಅದನ್ನ ಬಿಟ್ಟು ನಂಬರ್ ಕೇಳಿದ್ರೆ ಅಲ್ಲ ನಂಬರ್ ಕೇಳೋದ್ ತಪ್ಪಲ್ವಾ? ಹಿಂಗ್ ಮಾಡ್ಬಾರ್ದು. ನಿಜ ನೀವು ಗುರ್ತು ಅಂತೀರಾ, ಅಲ್ಲಿ ಒಳಗಡೆ ಅದ ಕೇಳಿದ್ರಂತಪ್ಪ. ಅವಳು ಬಂದ್ ಬೇಜಾರಾಗಿ ಹೇಳಿದ್ಲು. ಅಲ್ಲಿ ಇರೋದ್ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ನಾನು. ಸುಮ್ನೆ ಅಣ್ಣ ನೀನು ಮಾಡ್ಬಾರ್ದು. ಸರ್ ಏನ್ ಗೊತ್ತಾ, ಕಸ್ಟಮರ್ ಬಂದಾಗ ಅದು ನೋಡ್ಬಾರ್ದು ತರ ದೃಷ್ಟಿಲಿ. ನೀವ್ ಹೇಳಿದ್ರಂತಲ್ಲ ನನ್ಗೆ ಅವಳು ಬಂದ್ ನಾನು ಹೇಳಿದ್ಳು. ಹಿಂಗ್ ಹೋಗ್ತಾ ಇದೆ ಸರ್, ಶ್ರೀಬೇಕಾಗಿ ಇಟ್ಕೊಳ್ಳೋಣ ಅಂತ. ಅವನು ಆಶಿಕ್ ಬಂದಾಕ ಬನ್ನಿ ಅಂತ ಕರ್ದ. ನಾನು ಆ ಕಡೆ ಇವ್ರ ಹೋಗ್ತಿದ್ದೆ, ಇನ್ನೊಬ್ರ ಇವ್ರು ಹಿಂಗ್ ಅಂದ್ರು. ತೋಡ್ದವ್ರು ಇವ್ರ. ನಾವ್ ಯಾವ್ದೇ ಕಾರಣಕ್ಕೆ ಇದ್ದಪ್ಪ ಕೇಳಿ ನಾನ್ ಕೊಡ್ತೀನಿ ಡೈರೆಕ್ಟ್ ಆಗಿ ಕೇಳಿ. ಅದನ್ನ ಬಿಟ್ಬಿಟ್ಟು ನೀವು ಹಿಂಗ್ ಮಾಡಿದ್ರೆ ಆಲ್ರೆಡಿ ಫ್ಯಾಮಿಲಿ ಅಲ್ಲ ಹಂಗೆಲ್ಲ ಮಾಡ್ಬಾರ್ದು. ನಿಜ ನೀವು ತಪ್ಪಿದು. ಆಮೇಲೆ ಆಂಟಿ ನೋಡಿ ಇದಾರಲ್ಲ, ಮಾತಾಡ್ಸಿದ್ರಿ ಆಂಟಿ ನೀವು, ಬಂದಷ್ಟೇ ಮಾತಾಡ್ತಾ ಸುಮ್ನೆ ಪ್ರೀತಿಯಿಂದ ಮಾತಾಡ್ತಾ ಇದೀವಿ. ತಪ್ಪು ತಾನೇ ಇದೆಲ್ಲ ನೀವು ಮಾಡಿದ್ದು. ನಾವ್ ಯಾಕೆ ಸರ್ ಕೇಳೋಣ? ಸುಮ್ನೆ ಹಿಂಗೆಲ್ಲ ಮಾಡ್ಬಾರ್ದು. ಈಗ ಅವಳು ಹೇಳ ಸುಳ್ಳ ಹಂಗಾರ ಈಗ ಅವಳು ಈಗ ಸೇಪಡಿ ಕಡಿತೀನಿ. ಮತ್ತೆ ಯಾವ್ದು ಗೊತ್ತಾ, ಬೇರೆ ಮಕ್ಳು ಜೋಗಿ ಯಾವತ್ತು ನಾವು ಸುಳ್ಳು ಹೇಳಕ್ ಅಲ್ಲ ಹಂಗಲ್ಲ. ಬಟ್ ಅಲ್ಲ ಯಾವತ್ತು ಸುಳ್ಳು ಹೇಳಕ್ ಹೋಗಲ್ಲ. ಬೇಕಾದ್ರೆ ಹಾಕೋರ ಕೇಳಿ, ನಾ ಕೇಳೋ ಈಗ ಅವ್ರು ಹೇಳ್ತಾವ್ರಲ್ಲ ಸರ್ ಇಲ್ಲಿ ಸರ್ 15 ವರ್ಷ ಆಯ್ತು ನೀವು ನೋಡ್ತಾ ಇದ್ದೀರಾ. ನೀವು ಹೊಸಬ್ರಲ್ಲ. ಏನ್ ಗೊತ್ತಾ, ನಿಜ ಇರೋದನ್ನ ಹೇಳ. ನನಗೆ ಇರೋದನ್ನ ಹೇಳಿ, ಬೇಡ ಅನ್ನಲ್ಲ. ಇರೋದೇ ಹೇಳ. ಅವ್ರು ನಾ ಸೇವೆಂಟ್ ಕೇಳಕ್ ಹೋದ್ರೆ ನಾನ್ ನಂಬರ್ ಪ್ರಿಯಾ ಹೇಳಿಲ್ವಾ ನಾನು ಅವಾಗ್ಲೇನೆ? ಸುಳ್ಳು ಹೇಳ್ಬೇಡಿ. ಏನ್ ಸರ್ ಇವ್ರು ಪಾಪ ಅವ್ರ ಹುಡುಗಿರು ನಂಬರ್ ಕೇಳಿದ್ರಂತೆ. ಇಲ್ಲ ಹಂಗಲ್ಲ, ಸುಳ್ಳಲ್ಲ. ಅವ್ರು ಕೇಳಿದ್ ಹೇಳ್ತಾ ಇದಾರೆ. ಅಂದ್ರೆ ನಾನ್ ಸುಳ್ಳು ಹೇಳ್ತಿದೀನಿ ಅಂತ ನಿಮ್ಗೆ ಗೊತ್ತು, ನೀವು ಮಾತಾಡ್ಸಿದ್ರಿ ಕುರಿಯವ್ರು ನಾವು ಗುರ್ತಿಡಿದ್ರಿ ನೀವು. ನೀವೇ ಅದು ಮಾತು ಹೇಳಿದ್ರೆ ನೀವು ನಮ್ಮನ್ ಕುರಿ ಮಾಡಕ್ ಹೋಗಲ್ಲ ಅಂತ ನಮ್ಗೆ ಬೇಡ. ನಾ ಹೇಳ್ತಾ ಇರೋದ್ ಬಟ್ ನೀವ್ ಅದ್ ಕೇಳಿ ತಪ್ಪಲ್ವಾ? ಅವ್ರು ಹೇಳ್ತಾ ಇದಾರಲ್ಲ ನಂಬರ್ ಕೇಳಿದ್ರಂತೆ. ಸೇಬ್ ಹಣ್ಣು ಕೇಳಿದಕ್ಕೆ ನಂಬರ್ ಕೇಳ್ತಾವ್ರಂತೆ. ಸರ್ ಅವ್ರು ಹೇಳ್ತಾ ಇಲ್ವಾ ಸರ್ ಅಲ್ಲಿ? ಅವ್ರು ಹೇಳಿದ್ರು ಕೇಳಿ. ಬರ್ತಾ ಇದ್ದೀರಾ ನೀವು? ನಾವು ಇದ್ ಮಾಡ್ತೀವಿ ಕೊಟ್ಟಿಲ್ಲ ಅಂತ. ಇವಾಗ ವಾಶ್ರೂಮ್ ಹೋದ್ವಲ್ಲ, ಬೇಜಾರ್ ಮಾಡ್ಕೊಂಡು ನನ್ನ ಹತ್ರ ಹೇಳಿದ್ಲು ಅದ್ಕೊಂಡು. ಅದಕ್ಕೆ ನನ್ಗೆ ಈಗ ನಾನು ಬೇಜಾರಾಗಿದ್ದು. ನನಗೆ ಅದಕ್ಕೆ 50 ಸಲ ಹೇಳ್ಬೇಕಾ? ಹೇಳಿಬೇಕಾರೆ ಬಂದ್ರಿ. ಅಲ್ಲ ನಿಮ್ ನಂಬರ್ ಬೇಕಾ ಹೇಳಿ, ನಾನು ಕೊಡ್ತೀನಿ. ಕೊಟ್ಬಿಡು ಬೋನಾ, ಕೊಡು ನಂಬರ್ ಕೊಡು, ಪರವಾಗಿಲ್ಲ ಕೊಡು. ನಂಬರ್ ಯಾವ್ದು ಬೇಡ. ಅಲ್ಲ ಯಾವ್ದು ಕೇಳಲ್ಲ ಸರ್. ನನ್ ಕೇಳಿ ನಾನು ಕೊಡ್ತಿಲ್ಲ. ನೀವು ಮಾತಾಡ್ತೀನಿ. ಬೇಕು ಪರಿಚಯ, ನೀವ್ ಬೇಕು, ನಿಮ್ ನಂಬರ್ ಇಸ್ಕೊತೀನಿ. ನಾ ಯಾಕೆ ಸರ್ ಹುಡುಗಿರ ನಂಬರ್? ನೀವ್ ಅಲ್ಲಿ ಸೇಬ್ ಹಣ್ಣೆ ಕೇಳಿದ್ರಂತೆ. ನಾವ್ ಏನ್ ಮಾಡೋಣ ಹೇಳಿ? ನೀವ್ ಮಾಡಿದ್ರೆ ಹೆಂಗೆ ನಮ್ಗೆ? ನಿಜವಾಗ್ ಕೇಳಿ, ನೀವು ಪ್ರಾಮಿಸ್ ಕೇಳಿಲ್ವಾ? ಪ್ರಾಮಿಸ್ ದೇವ್ರಣೆ ಕೇಳಿಲ್ವಾ ನೀವು? ಮತ್ ಸುಳ್ಳು ಯಾಕೆ ಕೇಳ್ತೇನೆ ನೀನು? ನಾನ್ ಸುಳ್ಳು ಹೇಳ್ತೀನ ಸುನಿಲ್? ಇಷ್ಟು ವರ್ಷ ನೋಡ್ತಾ ಇದ್ದೀನಿ ನಾನು. ಯಾವತ್ತಾರ ಸುಳ್ಳು ಯಾಕೆ ಕೇಳ್ದೆ? ಸುಳ್ಳು ಹೇಳ್ತಿಲ್ಲ ನಾನು. ಆಕ್ಚುಲಿ ಏನ್ ಗೊತ್ತಾ, ಮಾಡ್ಬಾರ್ದು ನಿಜವಲ್ಲ ಹಂಗೆ. ನೆಕ್ಸ್ಟ್ ಇದ್ ಮಾಡೋದ್ ಬಿಡು, ಬೇಡ ಬಿಡು, ಬರೋದ್ ಬೇಡ ಅಷ್ಟೇ. ಈ ಕಡೆ ಬರೋದೇ ಬೇಡ. ಯಾಕೆ ಸುಮ್ಮನೆ ಹಂಗಲ್ಲ ಸರ್, ಮಾತಾಡಿ. ನಾವು ಬೇಡ ಅನ್ನಲ್ಲ, ಪ್ರೀತಿ ಮಾತಾಡಿ. ಹೆಸರು ಕೇಳಿ. ಅವ್ಳು ಡ್ಯಾನ್ಸ್ ಆಡ್ತಾಳೆ, ಡ್ಯಾನ್ಸ್ ನೋಡ್ತೀರಾ? ಡ್ಯಾನ್ಸ್ ಆಡ್ತಾಳೆ, ಡ್ಯಾನ್ಸ್ ನೋಡಿ. ಡ್ಯಾನ್ಸ್ ಸಕ್ಕದಾಗ ಆಡ್ತಾಳೆ, ಐಟಮ್ ಸಾಂಗ್ ಎಲ್ಲ ಆಡ್ತಾಳೆ ನೋಡಿ, ಬೇಡ ಅನ್ನಲ್ಲ. ಅದನ್ನ ಬಿಟ್ಬಿಟ್ಟು ನೀವು ನಿಮ್ಗೆ ಅವಳು ಡ್ಯಾನ್ಸ್ ನೋಡಿದ್ರಾ? ಬೇರೆ ತರ ಎಲ್ಲ ಆಕ್ಟಿಂಗ್ ಎಲ್ಲ ಮಾಡ್ತಾರೆ. ಕಾಮಿಡಿ ಶೋಗಳು ನೋಡಿದ್ದೀನಿ. ಇಲ್ಲ ನೋಡಿದ್ರಿ, ಬಟ್ ಅವ್ರ ಶೋ ನೋಡಿಲ್ಲಲ್ಲ ನೀವು. ಆಮೇಲೆ ಇಲ್ಲಿ ಬೇರೆ ಚಾಲೆಂಜ್ ಮಾಡ್ತಾವ್ರು ನಮ್ಗೆ. ಇಲ್ಲಿ ನಮ್ಮನ್ ಕುರಿ ಮಾಡಕ್ ಆಗಲ್ಲ ಇವ್ರು, ಹಂಗೆ ಹಿಂಗೆ ಅಂತವ್ರು ಇವ್ರು. ಆಕ್ಚುಲಿ ಇವ್ರು ನಮ್ಮನ್ನ ಕುರಿ ಮಾಡಕ್ ಆಗಲ್ಲ, ಹಂಗೆ ಹಿಂಗೆ ಅಂತವ್ರು ಇವ್ರು. ಆಕ್ಚುಲಿ ಅದ ಅಲ್ಲ ನೋಡಿ, ನಮ್ಗೆ ಹೇಳ್ತಾವ್ರೆ ಕುರಿ ಮಾಡಕ್ ಆಗಲ್ಲ ಇವ್ರು, ಯಾರು ಬೇಕಾದ್ರೆ ಮಾಡ್ಬೇಕು. ಮಾಡಿರ್ಬೇಕು ಸುಮಾರು ಜನ. ಅದ್ರೊಳಗೆ ನೀವು ಸೇರ್ಕೋತೀರಿ. ಈಗ ಯಾಕೆ ಗೊತ್ತಾ,
ಅಲ್ಲಿ ಕ್ಯಾಮ್ರಾ ರನ್ನಿಂಗ್ ಒಂದು ಸರ್ ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಈ ಪ್ರೀತಿಯ ಕಾಣಿಕೆ. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಒಂದು ಕಾಣಿಕೆ ಇದಕ್ಕೆ ಸ್ವೀಕಾರ.